ವಿಜಯಪುರ ನಗರಕ್ಕೆ ಜುಲೈ 14ರಂದು ಬಾಲಿವುಡ್ ನಟ ಗೋವಿಂದ್ ಆಗಮಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸೇಮದೇವರಹಟ್ಟಿಯ ತಾಂಡಾ ನಂಬರ್ 1ರಲ್ಲಿ ಶ್ರೀ ಮಾತಾ ದುರ್ಗಾದೇವಿ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವದ ಹಾಗೂ ಬೃಹತ್ ಧಾರ್ಮಿಕ ಕಾರ್ಯಕ್ರಮವನ್ನು ಜುಲೈ 14ರಂದು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಧರ್ಮದರ್ಶಿಗಳಾದ ಡಾಕ್ಟರ್ ಜಗನು ಮಹಾರಾಜ್ ತಿಳಿಸಿದ್ದಾರೆ. ಇಂಡಿ ನಗರದ ನವಮಿ ಮಂಗಲ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1948ರಲ್ಲಿ ಸ್ಥಾಪನೆಯಾದ ಐತಿಹಾಸಿಕ ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಜಾತ್ರೆ ನಡೆಯಲಿದ್ದು ಎಲ್ಲ ತಾಂಡಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿಕೊಂಡರು. ಜುಲೈ 14ರಂದು ಮಧ್ಯಾಹ್ನ 1 ಗಂಟೆಗೆ ಗಂಗಾ ಪೂಜೆ, ಮಹಾಮಂಗಳಾರತಿ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇದೇ ವೇಳೆ ಖ್ಯಾತ ಚಿತ್ರನಟ ಗೋವಿಂದ್ ಅವರು ಜಾತ್ರೆಯಲ್ಲಿ ಭಾಗವಹಿಸಲಿದ್ದು ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ವರ್ಷವು ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ 13 ಹಾಗೂ 14ರಂದು 2 ದಿನ ಜರುಗಲಿದೆ. 14ನೇ ತಾರೀಕಿನಂದು ಮುಖ್ಯ ಇರುವುದು 14ನೇ ತಾರೀಕಿಗೆ. ಅಂದು ದೇಶದ ನಾನಾ ಭಾಗದಿಂದ ಗಣ್ಯಾತಿ ಗಣ್ಯರು, ವಿಶೇಷವಾಗಿ ಫಿಲ್ಮ್ ಆ್ಯಕ್ಟರ್ ಗೋವಿಂದ, ವಿಶೇಷವಾಗಿ ಈ ಸರಿ ಅವ್ರದ್ದು ವಿಶೇಷ ಕಾರ್ಯಕ್ರಮ ಇದೆ. ಗೋವಿಂದ ಅವ್ರದ್ದು ಮಧ್ಯಾಹ್ನ 1 ಗಂಟೆಗೆ ಹಾಗೂ ನಮ್ಮ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು, ನಮ್ಮ ಸಮಾಜದ ಮಂತ್ರಿಗಳು ಶ್ರೀ ಸಂಜಯ್ ರಾಠೋಡ್ ಹಾಗೂ ತೆಲಂಗಾಣ ಮಂತ್ರಿ, ಈಗಾಗಲೇ ಅವ್ರದ್ದು ಪ್ರೋಗ್ರಾಮ್ ಬಂದಿದೆ, ಜಾಟೋಡ್ ರಾಮಚಂದ್ರ, ರುದ್ರಪ್ಪ ಲಮಾಣಿ ಹಾಗೂ ನಮ್ಮ ಸ್ಥಳೀಯ ಉಸ್ತುವಾರಿ ಸಚಿವರು MB ಪಾಟೀಲ್, ಬೇರೆ ಬೇರೆ ರಾಜ್ಯದ ಅನೇಕ ಸಚಿವರು ಅವತ್ತು ಬರ್ತಾರೆ. ಸುಮಾರು ಜನ ಸೇರ್ತಾರೆ ಈ ಸರಿ. ಹಾಗಾಗಿ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ. ಈಗಾಗಲೇ ಬಹಳಷ್ಟು ಇದು ಆಗಿದೆ. ಇದೇ ಒಂದು ಹೇಳಬೇಕಾದ್ರೆ ನಮ್ಮ ಸಮಾಜಕ್ಕೆ ನಮ್ಮ ಸಂಜಯ್ ರಾಠೋಡ್ ಅವರು ಒಂದು ಇದು ಮಾಡ್ತಾರೆ, 1 ನೇಷನ್ 1 ಕಾಸ್ಟ್ ದೇಶದಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಒಂದು ಕರ್ನಾಟಕದಲ್ಲಿದೆ SC, ಆಂಧ್ರದಲ್ಲಿ ST, ಮಹಾರಾಷ್ಟ್ರದಲ್ಲಿ VGLT. ಯಾಕೆ ಹೀಗೆ ಅಂಥೇಳಿ ಅವರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇದನ್ನು ಮಾಡಿ ಒಂದು ನೇಷನ್ ಹೇಳ್ತಿಲ್ಲ, ಒಂದೇ ನೇಷನ್ ಒಂದೇ ಕಾಸ್ಟ್. ನಮ್ದು ಏನು ಬಂಜಾರ ಸಮಾಜ ಇದೆ ಅದು ಪೂರ್ತಿ ದೇಶದಲ್ಲಿ ಒಂದೇ ST ಕಾಸ್ಟ್ನಲ್ಲಿ ಬರಬೇಕು ಅಂಥವ್ರ ಬಯಕೆ ಇದೆ ಭಾಳ, ಪೂರ್ತಿ ಎಲ್ಲ ಸ್ಟೇಟಿಂದ. ಹೀಗಾಗಿ ಅವ್ರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಅವರಿಗೆ ಏಕನಾಥ್ ಶಿಂದೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಎಲ್ಲ ನಮ್ಮ ಬಂಜಾರ ಸಮಾಜ, ಇಂಡಿ ತಾಲೂಕು ಬಂಜಾರ ಸಮಾಜ ಅವತ್ತು ನಮ್ಮ ದೇವಸ್ಥಾನ ಅಲ್ಲಿ ಸಂಜಯ್ ರಾಠೋಡ್ ಅವ್ರು ಬರ್ತಾರೆ. ಅವರು ಹಿತಪೂರ್ಣ ದೇಶಕ್ಕೆ ಹೇಳ್ತಾರೆ. ಅದಕ್ಕೆ ಅವ್ರು ಬಂದು ಅಲ್ಲಿ ಎಲ್ಲರೂ ಬರಬೇಕಂತೇಳಿ ನಾನು ನಮ್ಮ ಬಂಜಾರ ಸಮಾಜಕ್ಕೆ ಹಾಗೂ ಇನ್ನಿತರ ನಮ್ಮ ಎಲ್ಲ ಭಕ್ತಾದಿಗಳಿಗೂ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೀನಿ. श्री दुर्गा देवी देवस्थान यात्रा निमित्त हमारा गुरु छजोगण आणि हितनुडी छजोगण हमारा श्री जगनू महाराज आज आदित्य ग्रंथीने आम्हाला गंधारीतील लागताना एक मार्गदर्शन दाखवतो आ जो माणस हमने नोने ते भी हमने हिताय रोज को जो विदेश हम उन्हें भूले कोणती हमने वो भूले कोणती प्रतिवर्ष जात्रा अति विग्रहती चालत हाय रोजी दुर्गादेवी जात्रा एकमती चालू हनुच जनसंख्ये आपगान तो मामा की 1 लाख किती जना गोळावचं नेक्स्ट वर्ष जात्रा तोनी 10 लाख किती बी जना माणस गोळावे तरी शक्तीचं अनु मामाला आशीर्वादचं देवी शक्तीहून भरपूर जमलीचं अनु देवी शक्तीहून देणू हमासारखे पण बी आशीर्वाद काम करताना देवात मुख ಧನ್ಯವಾದ ಜಗನು ಮಹಾರಾಜ. ಯಾಕೆ ಹೇಳ್ತೀನಂದ್ರೆ, ಇವತ್ತು ಯಾವುದೇ ಸಮಾಜ ಇರಲಿ, ಕಡೆ ಕಟ್ಟ ಕಡುವ ಬಡವ ಇರಲಿ, ಅವನು ಬೆಳಿಬೇಕಪ್ಪ ಅಂದ್ರೆ ನಮ್ಮ ಹತ್ರ ಆ ಶ್ರಮ ಬೇಕು. ಆ ಶ್ರಮ ಯಾಕೆ ಬೇಕಪ್ಪ ಅಂದ್ರೆ ಆ ದೇವಿ ಆಶೀರ್ವಾದ ಬೇಕು. ಆ ದೇವಿ ರೂಪದಲ್ಲಿ ಇವತ್ತು ನಮ್ಮ ಸಂತ ಸೇವಾಲಾಲ್ ಇಂಡಿಗೆ ಬಂದಾರ. ಇಲ್ಲಿ ಏನಂತ ಹೇಳಿ ಬಂದಾರಂದ್ರೆ, ನಾನು ನೀವು ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಆ ದೇವಿ ಮುಖಾಂತರ ಅದರ ಸದಕೋಪಕ್ಕೆ ನೀವು ಪಡ್ಕೋರಿ ಅಂತ ಹೇಳಿ ನಮಗೆ ಹೇಳಿಕ್ ಬಂದಾರ. ಅದರಿಂದ ಯಾವುದೋ ಸ್ವಾರ್ಥ ಭಾವನೆಗಳು, ನೀವು ಪಟ್ಟಿ ಕೊಡ್ರಿ, ನಮಗದು ಮಾಡ್ರಿ ಇದು ಮಾಡ್ರಿ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಆ ಕಡೆ ನಾವೆಲ್ಲ ನೋಡಿದೆವು. ಇಲ್ಲಿ ಮಹಾರಾಷ್ಟ್ರ, ಆಂಧ್ರ, ಕೇರಳ, ತೆಲಂಗಾಣ, ಗೋವಾದಿಂದ ವಿಚಾರ ಮಾಡ್ಬೇಕು. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೇವೆ. ನಮ್ಮ ರಿಪೋರ್ಟರ್ ಸಾಹೇಬ್ರ ದಿವಸ ನೋಡ್ತೀನಿ, ಫೇಸ್ಬುಕ್ ಮೀಡಿಯಾ ಭಾಳ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲ ನೋಡ್ತಿರ್ತೀನಿ. ಆದರೆ ನಾನು ಇವತ್ತು ಗುಣಗಾನ ಮಾಡ್ಲಿಕ್ಕೆ ಏನು ಕಾರಣದಂದ್ರೆ, ನಮ್ಮ ಜಗನು ಮಹಾರಾಜರ ಹಸ್ತಕ್ಷೇಪ ಏನೈತಲ್ಲ ಭಾಳ ಸಕ್ಸಸ್ಫುಲ್ ಐತೆ ಅಂತ ಹೇಳ್ತೈತಿ. ನಮ್ಮ ಈ ಸಮಾಜ ಒಳಗೆ ನಮ್ಮ ಸಮಾಜ ಒಳಗೆ ಇಂಥ ಒಬ್ರು ಮಹಾರಾಜರು ಜನ್ಮ ತಾಳ್ಯಾರಂದ್ರೆ
ನಾನು ಇನ್ನೂ ಒಂದು 106 ವರ್ಷ ಹೆಚ್ಚಿಗೆ ಬದುಕಿಸ್ಬೇಕಪ್ಪ ನಮ್ಮ ಸಮಾಜ ಅಂಥೇಳಿ ನನಗೆ ಭಾಳ ಆತ್ಮೀಯಾಗಿ ಕಳ್ಕಳಿಯೋದು. ನಮ್ಮ ಸಮಾಜಕ್ಕೆ ಒಂದು ವಿನಂತಿ ಮಾಡ್ತೀನಿ, ನಮ್ಮ ಸಮಾಜ ನಾವು ಬೆಳಿಬೇಕಂದ್ರೆ ಇಂಥವ್ರ ಆಶೀರ್ವಾದ ಬೇಕು. ಸೇಠ್ ಅಂಥವ್ರು ನಮಗೆಲ್ಲ ಸಂಘಟನೆಗಳು ಮಾಡಬೇಕು. ನಮ್ಮ ಮಾಜಿ ತಾಲೂಕಾ ಪಂಚಾಯತಿ ಅಧ್ಯಕ್ಷರು ನೀವೆಲ್ಲರೂ ಬೆಳಿಬೇಕು. ನಾವಿನ್ನೂ ರಾಜಕೀಯ ಒಳಗಿಲ್ಲ. ರಾಜಕೀಯ ಒಳಗಿದ್ದೇನು ಪಕ್ಷಗಳು ಬೇರೆ, ಆತ್ಮೀಯ ಸಂಬಂಧಗಳು ಬೇರೆ, ಆದರೆ ಸಮಾಜ ಬೇರೆ. ನಾನೇನು ಹೇಳ್ತೀನಿ, ಅವ ಫಂಕ್ಷನ್ ಇಟ್ಟಾನಂದ್ರೆ ಅವ ಬರೋದು ಬೇಕಾಗಿಲ್ಲ, ಇವ ಫಂಕ್ಷನ್ ಇಂದ ಇವ ಬರೋದು ಬೇಕು. ಇದು ಮೊದಲಾಗಿನ ತೆಗೀರಿ. ಸಂಜೀವಣ್ಣ ಮೊನ್ನೆ ಒಂದು ಕಿವಿ ಮಾತು ಹೇಳಿದ್ರು, ನೀವು ಬರೇಬೇಕ್ರಿ, ನಾನು ನೆನಪು ಮಾಡ್ತೀನಿ ಅಂತಂದಿರು. ಆದರೆ ಕೆಲವೊಂದು ಜನ ಬಂದಿಲ್ಲ ಅಂತೇಳಿ ನಾನೇನು ತಿಳ್ಕೊಳ್ಳಲ್ಲ. ಯಾರು ಬಂದ್ರೇನು ಯಾರು ಬಿಟ್ರೇನು ಅವರ ಕಾಯಕ ಜಗನು ಮಹಾರಾಜರು ಮಾಡ್ಕೊತ್ಕೊಂತಾರೆ. ಅವ್ರಿಗೆ ದೇವರ ಆಶೀರ್ವಾದ ಐತಿ. ಮತ್ತು ಇನ್ನೊಂದು ಏನು ಹೇಳ್ತೀನಿ, ನಮ್ಮ ಸಮಾಜದಲ್ಲಿ ತಾಂಡಗಳ ಒಳಗೆ ಸರಿಯಾದ ಉತ್ತಮವಾದ ಒಂದು ಸಲಹೆಗಳು ಯಾವೂ ಇಲ್ಲ. ಕಳ್ಕಳಿದ್ದೀನಿ, ನಾನು ದಿವಸ ಕೇಳ್ತೀನಿ, ಇಲ್ಲೇ ಇಂಡಿ ಒಳಗಿರ್ತೀನಿ. ಕೆಲವೊಬ್ರು ತಾಯಿಯಂದಿರು, ತಂಗಿಯರು, ನಮ್ಮ ಮಗಳು ಬೇರೆ ಹೇಳಲ್ಲ, ಇವೆಲ್ಲ ಕೇಳೋ ಘಟನೆಗಳು ಭಾಳ ನಡೆದಾವ. ಅದಕ್ಕೆ ನನ್ನ KRS ಪಕ್ಷದವ್ರಿಗೆ ಮೊನ್ನೆ ನಾನು ಮನವಿ ಮಾಡ್ಕೊಂಡಿನಿ, ಇವೆಲ್ಲ ಮುಂಚೂಣಿಗೆ ತರ್ರಿ. ನಮ್ಮ ಇರುವಂಥ ಸಂಪ್ರದಾಯಗಳು, ನಮ್ಮ ಹಾಕೊಂಡ ರೂಢಿಗಳು, ನಮ್ಮನೆತನ ಇರುವಂಥ ಒಂದು ಘನತೆ ಗೌರವ ನಮ್ಮ ಸಮಾಜವನ್ನು ಕಾಪಾಡ್ಲಿಕ್ಕೆ ನೀವೆಲ್ಲರೂ ಯುವಕರು ಕೂಡಿಸ್ಬೇಕು. ನಾನು ಅಧ್ಯಕ್ಷರಿಗೂ ಭಾಳ ಸಲ ಇದ್ರ ಬಗ್ಗೆ ಮಾತಾಡೀನಿ. ಏನೋ ತಂಡಗಳು ಭಾಳ ನಡೆದಾವ, ಬೇರೆ ಬೇರೆ ರೀತಿಗಳು ನಡೆದಾವ, ಬೇರೆ ಬೇರೆ ವಿಚಾರಗಳು ನಡೆದಾವ. ನಮ್ಮ ಎಲ್ಲ ಅಣ್ಣತಮ್ಮನಿಗೆ ತಾಯಂದರಿಗೆ ನಾವೆಲ್ಲ ಸರಿಯಾಗಿ ನನ್ನ ಮಕ್ಕಳಿಗೆ, ನಂದು ಮಕ್ಕಳು ಅದಾರ, ಅವ್ರಿಗೆ ನಾವು ರೂಢಿ ಮಾಡ್ಕೋಬೇಕು. ಇದು ಸಮಾಜ ಪರಿವರ್ತನೆಯಿಂದ ಪೂರ್ವಭಾವಿ ಸಭೆಯಿಂದ ಒಂದೇ ದುರ್ಗಾದೇವಿ ಜಾತ್ರೆ ಸೀಮಿತವಾಗಿ ಇರಬಾರ್ದು. ನಮ್ಮ ಪ್ರತಿಯೊಂದು ಕುಟುಂಬದವ್ರಿಗೆ ಸಹಿತ ನಮ್ಮ ಬಂಜಾರ ಸಮಾಜದಿಂದ ತಮ್ಮ ಮನೆಯಲ್ಲಿ ನಾವು ಬೆಳೆಸ್ಬೇಕು. ಇವತ್ತು ಭಾಳ ದುಃಖದ ವಿಷಯ ಅದಾವ. ನಾ ಟೇಷನ್ಗೆ ಈಗ ಹೋಗಿನಿ, ನಮ್ಮ ಸಮಾಜದ 5-6 ಕೇಸುಗಳು ಅದಾವ. ನಿನ್ನೆ ಒಂದು 4-5 ರಾಹುಲ್ ಅವ್ರು ಫೋನ್ ಹಚ್ಚಿದ್ರೆ ಯಾವುದೋ ಹುಡುಗಿ ಹಿಂಗಾತ್ರೆ. ಅದು ಯಾಕೆ ಹೇಳ್ತೀನಿ ನಾನಂದ್ರೆ, ನಾವು 4 ಮಂದಿ ಒಳಗೆ ದಿವಸ ನಾವು ತಿರುಗಾಡ್ತಿರ್ತೇವೆ ಇಂಡಿ ಒಳಗೆ ಟೌನ್ ಇದ್ದವರಿಗೆ. ನಾ ರಿಪೋರ್ಟರ್ಸ್ ಆದ್ರೆ ಅವ್ರ ಬಗ್ಗೆ ನಮಗೆ ಯಾಕೆ ಗೌರವ ಅದಂದ್ರೆ, ಯಾವುದೇ ಕಡೆ ಕಟ್ಟೆ ವ್ಯಕ್ತಿ ಸಹಿತ ನಮಗೆ ಕೆಟ್ಟದ್ದು ಬಯಸಲ್ಲ. ನಾವು ಕೆಟ್ಟದ್ದು ಮಾಡೋ ತನಕ ನಾವು ಒಳ್ಳೆಯವರು ಇದ್ರಂದ್ರೆ ನಿಮಗೆ ಎಲ್ಲರೂ ಒಳ್ಳೇದು ಮಾಡ್ತಾರೆ. ಆ ಕೆಟ್ಟದ ಕೆಲಸಗಳನ್ನು ನಾವು ಹೋಗಾಡಿಸ್ಬೇಕಂದ್ರೆ ನಮ್ಮ ಸಮಾಜದವರು ಚಿರಋಣಿಯಾಗಿ ಇರ್ಬೇಕು. ನಮ್ಮ ಜೊತೆ ಎಲ್ಲ ಸಪೋರ್ಟ್ ಮಾಡ್ಬೇಕು. ಈಗ ಜಗನು ಈ ನೋಡ್ರಿ, ನೀವು ಯಾವ್ದಾದ್ರು ಕೇಳಿರ್ಬೇಕು ರಿಪೋರ್ಟರ್ ಸಾಹೇಬ್ರ, ಯಾವುದೇ ಮಹಾರಾಜರು ಬಂದು ಪ್ರೆಸ್ ಮೀಟ್ ಮಾಡೋದು ಅಲ್ಲಿ ಇಲ್ಲಿ ಮಾಡೋದು ಕೇಳಿರಿ ನೀವು? ನಮ್ಮ ಜಗನು ಮಹಾರಾಜರು ಒಂದು ಬಿಟ್ಟು ಯಾವ್ದಾರ ಕೇಳಿರಿ? ಮತ್ತ ಅವ್ರು ಓಡಾಡ್ತಾರ ನೋಡ್ರಿ, ನಮ್ ಯಾರಪ್ಪ ಹಡಲ್ ಸಿಂಗ್ ಮಹಾರಾಜರು ಓಡಾಡ್ತಾರ, ನಮ್ಮ ಸಂಜೀವಣ್ಣ ಓಡಾಡ್ತಾರ, ನಮ್ಮ ಇವ್ರು ಹಾಜರಿರ್ತಾರ. ಅವ್ರು ನೋಡ್ರಿ, ಅವರು ವಿಚಾರ ಮಾಡ್ರಿ, ಜನರಿಗೆ ಬದಲಾವಣೆ ಮಾಡೋಗೋಸ್ಕರ ನಮ್ಮ ಸ್ಟೇಟ್ ಅವ್ರು ಏನೇನೋ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ, ದೊಡ್ಡ ಫಂಕ್ಷನ್ ಮಾಡ್ತಾರೆ. ರೊಕ್ಕ ಇಟ್ಟುಕೊಂಡು ತೆಪ್ಪಿ ಮಾಡ್ಕೊಂಡು ಕೇಸಿ ನಾವು ಮನ್ಯಾಗ ಇಟ್ಟುಕೊಂಡು ಕೇಸಿ ನಾ ಏನೂ ಮಾಡಲ್ಲ ಅಂದ್ರೆ ನಮ್ಮ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾವ ಲೆವೆಲ್ಗೆ ಬಂದಿದ್ದೇವೆ ರಾಜಕೀಯ ಒಳಗೆ ನೀವು ತಲೆಯಾಗಿ ಇಟ್ಕೋರಿ. ನಾ ರಾಜಕೀಯ ಬಗ್ಗೆ ಮಾತಾಡಲ್ಲ. BC ಒಳಗೆ ಹೋಗಿದ್ದೆವು. ನಮ್ಮ ಮಕ್ಕಳು ಸರಿಯಾಗಿ ಓದ್ಬೇಕು, ನಮ್ಮ ತಾಯಂದರು ಅಕ್ಕಂದಿರು ಸರಿಯಾಗಿ ಓದ್ಬೇಕು ಅಂದ್ರೆ ಇವತ್ತು ನಮ್ಮ ಸಮಾಜ ಒಳಗೆ ರಾಜ್ಯ ಒಳಗೆ ಹೆಸರು ಉಳಿಸ್ತೀವಿ. ಅದಕ್ಕೆ ನಾನೇನು ಬಂಜಾರ ಸಮಾಜದವರು ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಬೆಳಕಿಗೆ ಬರ್ಬೇಕಾದ್ರೆ 4 ಜನರಲ್ಲಿ ಬರ್ಬೇಕಾದ್ರೆ, 4 ಜನರ ಮುಂದೆ ಬರ್ಬೇಕಾದ್ರೆ, ಆಮೇಲೆ ಸುಧಾರಣೆ ಆಗ್ಬೇಕಾದ್ರೆ ಜನಸಂಪರ್ಕ ಭಾಳ ಮುಖ್ಯ. ಎಲ್ಲ ಸಮಾಜ ಜೊತೆ ಬೆರೆಯೋದು ಭಾಳ ಮುಖ್ಯ. ಆ ಸಮಾಜ ಬೇರೆ ಸಮಾಜ ಜೊತೆ ಬೆರೆಯುವಂಥ ಮಾಡಿರುವಂಥದ್ದು ಯಾರಾದರೂ ಇದ್ರೆ ನಮ್ಮ ಜಗನು ಮಹಾರಾಜರು ಕೊಂಡಿಯಾಗಿ ಸಂಪರ್ಕ ಮಾಡಿ ಎಲ್ಲರಿಗೂ ಬೆರೆಸಿ ಎಲ್ಲರಿಗೆ ಸಂಪರ್ಕ ಆಗುವಂಗ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳವಣಿಗೆ ಆಗುವಂಗ ನಮ್ಮ ಸಮಾಜಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಾರೆ. ಹಾಗಾಗಿ ಆ ಜಾತ್ರೆಗೆ ನಾವೆಲ್ಲರೂ ಬರ್ತೀವಿ. ಜೊತೆಗೆ ಆ ದುರ್ಗಾಮಾತೆಯ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರೂ ಇರಲಿ. ಆಮೇಲೆ ಮಳೆ ಕೂಡ ಆಗಿಲ್ಲ, ಮಳೆಯಲ್ಲಿ ಕೂಡ ಆಶೀರ್ವಾದದಿಂದ ಮಳೆ ಕೂಡ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಭಾವಿಸ್ತಾ ಆ ಜಾತ್ರೆಗೆ ನಾವೆಲ್ಲರೂ ಸಹಕಾರಿಯಾಗಿ ಭಕ್ತರಾಗಿ ಬರ್ತೀವಿ ಅಂತ ಹೇಳ್ತಾ ನಾನು